ಸಹಜವಾಗಿ ಇಂಥ ವಿಚಾರಗಳು ಜನರ ಮುಂದೆ ಬಂದಾಗ ಜನ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ. ಇವತ್ತು ಕೂಡ ಅಷ್ಟೇ ಖಾಲಿ ಸೈಟ್ಗಳನ್ನ ಸ್ವಚ್ಛಗೊಳಿಸಬೇಕು ಅಂತ ಹೇಳಿ ಸರ್ಕಾರ ಏನ್ ಹೇಳಿದೆ. ಕೃಷ್ಣ ಬೈರೇಗೌಡರು ಏನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹೇಳಿದ್ದಾರೆ, ನಾವು ಪಬ್ಲಿಕ್ ಜಾಗವನ್ನ ಅಥವಾ ಪಬ್ಲಿಕ್ ಓಡಾಡುವಂತ ಸ್ಥಳಗಳಲ್ಲಿ ಕಸ ಇದ್ರೆ ರಸ್ತೆ ಮೇಲೆ ಅಥವಾ ಇನ್ನೊಂದು ಯಾವುದೇ ಖಾಲಿ ಜಾಗದಲ್ಲಿ ಸರ್ಕಾರದ ಜಾಗ ಆದ್ರೆ ನಾವು ಸ್ವಚ್ಛಗೊಳಿಸ್ತೀವಿ, ನಿಮ್ಮ ಖಾಸಗಿ ಜಾಗಗಳನ್ನ ನೀವು ಸ್ವಚ್ಛಗೊಳಿಸಿ ಅಂತ ಹೇಳಿ ಏನ್ ಹೇಳಿದ್ದಾರೆ. ನೀವು ಒಂದ್ ವೇಳೆ ಸ್ವಚ್ಛಗೊಳಿಸದೇ ಇದ್ರೆ ಸರ್ಕಾರಕ್ಕೆ ದಂಡ ಹಾಕ್ತಾರಂತೆ. ಇವರು ಜನಕ್ಕೆ ದಂಡ ಹಾಕ್ತಿವಿ ಅಂತ ಹೊರಟಿದ್ದಾರೆ. ಇವ್ರು ಕ್ಲೀನ್ ಇಟ್ಕೊಳ್ದಿದ್ರೆ ಇವ್ರಿಗೆ ಯಾರು ದಂಡ ಹಾಕೋರು ಅಲ್ವಾ? ನೀವೇ ಮಾತಾಡಿ, ಇವತ್ತು ನಿಮ್ಮ ಅಭಿಪ್ರಾಯವನ್ನು ನಮ್ಗೆ ತಿಳಿಸಿ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಖಾಲಿ ಸೈಟ್ ಸ್ವಚ್ಛಗೊಳಿಸದಿದ್ರೆ ದಂಡ ಹಾಕ್ತೀನಿ ಅನ್ನೋ ಸರ್ಕಾರ ದ್ವಂದ್ವ ನೀತಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಡಿಎ ಹಾಗೆ ಕೆಎಚ್ಪಿ ಲೇಔಟ್ಗಳ ಪಾರ್ಕ್ಗಳ ಅಧ್ವಾನದಲ್ಲಿದ್ದಾವೆ. ಸರ್ಕಾರದ ಖಾಲಿ ಸೈಟ್ಗಳು ಅಯೋಮಯವಾಗಿದೆ. ಹಾಗಾದ್ರೆ ಸರ್ಕಾರ ಈ ದ್ವಂದ್ವ ನೀತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕರೆ ಮಾಡಿ ತಿಳಿಸಿ, ಮೆಸೇಜ್ ಮಾಡಿ. ಹಾಗೆ ಎಕ್ಸ್ ಖಾತೆಯಲ್ಲೂ ಕೂಡ ಕಾಮೆಂಟ್ ಮಾಡೋ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಈ ಸಂದರ್ಭ ಇದೆ ನೋಡಿ. ಎಸ್, ರಿಪಬ್ಲಿಕ್ ಕನ್ನಡ ಯಾವಾಗಲೂ ಟೂ ವೇ ಮೀಡಿಯಾ ಅಂತ ನಾವು ಹೇಳೋ ಹಾಗೆ ಜನ ಈ ವೇದಿಕೆನ ಖಂಡಿತವಾಗ್ಲೂ ಬಳಸ್ಕೊಳ್ಬೇಕು. ಇದು ನಿಮ್ಮ ಧ್ವನಿ. ಬೆಂಗಳೂರಿನ ಕೆಂಗೇರಿ ಬಳಿ ಕರ್ನಾಟಕ ಹೌಸಿಂಗ್ ಬೋರ್ಡ್ನಿಂದ ನಿರ್ಮಾಣ ಆಗಿರ್ತಕ್ಕಂತಹ ಲೇಔಟ್ನಲ್ಲಿ ಸಾಕಷ್ಟು ಮನೆಗಳಿದ್ದಾವೆ. ಆದ್ರೆ ಈ ಲೇಔಟ್ನಲ್ಲಿ 7 ಪಾರ್ಕ್ಗಳು ನಿರ್ಮಾಣ ಆಗಬೇಕಾಗಿತ್ತು. ಆದ್ರೆ ಈವರೆಗೂ ಕೂಡ ಪಾರ್ಕ್ಗಳು ನಿರ್ಮಾಣ ಆಗಿಲ್ಲ. ಸರ್ಕಾರಿ ಖಾಲಿ ಜಾಗ ಹಂಗೆ ಹಾಳು ಬಿದ್ದಿದೆ, ಕಸದ ಆಗರಾಗಿದೆ. ಆ ಬಗ್ಗೆ ನಮ್ಮ ಪ್ರತಿನಿಧಿ ನಡೆಸಿರೋ ವಾಕ್ ಥ್ರೂ ಇಲ್ಲಿ. ಬೆಂಗಳೂರಿನಲ್ಲಿರುವಂತಹ ಖಾಲಿ ಜಾಗಗಳನ್ನ ಸ್ವಚ್ಛಗೊಳಿಸಿ ಕಟ್ಟಡದ ತ್ಯಾಜ್ಯಗಳಾಗಿರ್ಬೋದು, ಕಸಗಳಾಗಿರ್ಬೋದು ಎಲ್ಲವನ್ನ ಸ್ವಚ್ಛ ಮಾಡಿ ಅವುಗಳನ್ನ ಸುಂದರ ಮಾಡಬೇಕು ಅಂತ ಹೇಳಿ ಜಿಬಿಎ ಆದೇಶವನ್ನ ಕೂಡ ಹೊರಡಿಸಿದೆ. ಅದರ ಜೊತೆಗೆ ಒಂದಿಷ್ಟು ಖಾಸಗಿ ಜಾಗವನ್ನ ಹೊಂದಿರುವಂತಹ ಮಾಲೀಕರಿಗೆ ಒಂದು ವೇಳೆ ಜಾಗಗಳನ್ನ ಕ್ಲಿಯರ್ ಮಾಡದೆ ಹೋದಲ್ಲಿ ಅಥವಾ ಸ್ವಚ್ಛಗೊಳಿಸದೆ ಹೋದಲ್ಲಿ ಅಂತವರಿಗೆ ದಂಡ ವಿಧಿಸುವಂತಹ ಎಚ್ಚರಿಕೆಯನ್ನ ಕೊಟ್ಟಿದೆ. ಆದ್ರೆ ಒಂದು ಕಡೆಯಲ್ಲಿ ಖಾಸಗಿ ಮಾಲೀಕರಿಗೆ ಒಂದು ನ್ಯಾಯ, ಅದರ ಜೊತೆಗೆ ಸರ್ಕಾರಿ ಲೇಔಟ್ಗಳಿಗೆ ಒಂದು ನ್ಯಾಯ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದೀಗ ಜಿಬಿಎ ಇರುವಂತದ್ದು. ಸದ್ಯ ನಾನೀಗ ಕೆಂಗೇರಿ ಬಳಿ ಇರುವಂತಹ ಕೆಎಚ್ಪಿ ನಿರ್ಮಾಣ ಮಾಡಿದಂತಹ ಒಂದು ಲೇಔಟ್ ನಲ್ಲಿದ್ದೀನಿ. ಈ ಒಂದು ಲೇಔಟ್ ಏನಿದೆ, ಈ ಒಂದು ಲೇಔಟ್ಗೆ ಸುಮಾರು ಮನೆಗಳಿದೆ. ಅದರ ಜೊತೆಗೆ 7 ಪಾರ್ಕ್ಗಳು ಈ ಒಂದು ಲೇಔಟ್ ನಲ್ಲಿ ಬರಬೇಕಾಗಿತ್ತು. ಅಂತ ಹೇಳಿದ್ರೆ ನಿವಾಸಗಳು ಆದ ಬಳಿಕ, ನಿವೇಶನಗಳು ಹಂಚಿಕೆ ಆದ ಬಳಿಕ ಈ ಒಂದು ಭಾಗದಲ್ಲಿ 7 ಪಾರ್ಕ್ಗಳನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ. 2004ರಲ್ಲಿ ಇಲ್ಲಿ ಒಂದಿಷ್ಟು ಲೇಔಟ್ ಗಳನ್ನ ಹಂಚಿಕೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಅದಾದ ಬಳಿಕ ಇಲ್ಲಿ ಒಂದಿಷ್ಟು ಮನೆಗಳು ಕೂಡ ತಲೆ ಎತ್ತಿರುವಂತದ್ದು. ಆದ್ರೆ ಪಾರ್ಕ್ಗಳು ಮಾತ್ರ ಇನ್ನೂ ಕೂಡ ತಲೆ ಎತ್ತಿಲ್ಲ. ಕೆಎಚ್ಬಿ ಇದನ್ನ ನಿರ್ವಹಣೆ ಮಾಡಿ ಯಾವುದೇ ರೀತಿಯಾದಂತಹ ಪಾರ್ಕ್ಗಳ ನಿರ್ವಹಣೆ ಆಗಿರಬಹುದು ಅಥವಾ ಇಲ್ಲಿರುವಂತಹ ತ್ಯಾಜ್ಯಗಳಾಗಿರಬಹುದು ಇವುಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡಿಲ್ಲ. 2023-24 ಹೊತ್ತಿಗೆ ಈ ಒಂದು ಲೇಔಟ್ ಅನ್ನ ಸಂಪೂರ್ಣವಾಗಿ ಅಂದಿನ ಬಿಬಿಎಂಪಿಗೆ ಹಸ್ತಾಂತರ ಮಾಡಲಾಗುತ್ತೆ. ಅಂತ ಹೇಳಿದ್ರೆ ಈಗಿನ ಜಿಬಿ ಏನಿದೆ ಅದಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಲೇಔಟ್ ಅಭಿವೃದ್ಧಿ ಆಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಜಿಬಿಎ ಕೆಎಚ್ಬಿ ಕಡೆಯಿಂದ 10 ಕೋಟಿ ರೂಪಾಯಿಗಳನ್ನ ಪಡೆದುಕೊಳ್ಳುತ್ತೆ. ಅಂತ ಹೇಳಿದ್ರೆ ಅಭಿವೃದ್ಧಿಯನ್ನು ನಾವು ಮಾಡ್ತೀವಿ, ಮುಂದಿನ ಹಂತವಾಗಿ ಇದರಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕು, ಪಾರ್ಕ್ಗಳಾಗಿರ್ಬೇಕು, ರಸ್ತೆಗಳಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ 10 ಕೋಟಿ ರೂಪಾಯಿಯನ್ನ ಕೆಎಚ್ಬಿ ಕಡೆಯಿಂದ ಪಡೆದುಕೊಳ್ಳುತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿಯನ್ನ ಗಮನಿಸ್ತಾ ಹೋದ್ರೆ ಪಾರ್ಕ್ ನಿರ್ಮಾಣ ಆಗಬೇಕಾದಂತಹ ಜಾಗದಲ್ಲಿ ಸಂಪೂರ್ಣವಾಗಿ ಬೃಹತಾಕಾರದ ಮರಗಳು, ಅದರ ಜೊತೆಗೆ ಪೊದೆಗಳು, ಕಲ್ಲುಗಳು ಎಲ್ಲವೂ ಕೂಡ ಸೃಷ್ಟಿಯಾಗ್ತಾ ಇದೆ. ಮತ್ತೊಂದು ಭಾಗವನ್ನ ಗಮನಿಸ್ತಾ ಹೋಗ್ತೀವಿ, ಪಾರ್ಕ್ ನಿರ್ಮಾಣ ಆಗಬೇಕಾಗಿದ್ದಂತಹ ಜಾಗದ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು, ಯಾವ ರೀತಿಯಾಗಿ ಪಾಳು ಬಿದ್ದು ಹೋಗಿದೆ ಅಂತ ಹೇಳಿ. ಸರಿಗ ಈ ಒಂದು ಲೇಔಟ್ ಸುಮಾರು ಹಳೆಯ ಲೇಔಟ್, ಈಗ ಜಿಬಿಎ ಹಸ್ತಾಂತರದಲ್ಲಿದೆ. ಆದ್ರೆ 7 ಪಾರ್ಕ್ಗಳು ಬರಬೇಕಾಗಿತ್ತು. ಆದ್ರೆ ಪಾರ್ಕ್ ನ ಪರಿಸ್ಥಿತಿಯನ್ನ ನೋಡಬಹುದು, ಪೊದೆಗಳು ತುಂಬಿಕೊಳ್ತಾ ಇದೆ, ಮಕ್ಕಳು ಮರಿಗಳು ಓಡಾಡಕ್ ಆಗ್ತಾ ಇಲ್ಲ. ಎಷ್ಟು ಕಷ್ಟ ಆಗುತ್ತೆ, ಏನ್ ಹೇಳ್ತೀರಾ? ಬಹಳ ಕಷ್ಟ ಆಕತ್ರಿ. ನಾವು ಇಲ್ಲಿ ಮನೆ ಕಟ್ಟಿ ಸುಮಾರು 13 ವರ್ಷ ಮುಗಿದು 14ನೇ ವರ್ಷ, ಇಲ್ಲಿವರೆಗೆ ಏನು ಸುಧಾರಣೆ ಮಾಡಿಲ್ಲ. ಏನ್ ಮಾಡ್ಯಾರ, ಅವಾಗ ಪ್ಲಾಟ್ನ ಕಲ್ಲುಗಳೆಲ್ಲ ತೆಗೆದು ಈ ಕಡೆ ಹಾಕಿಬಿಟ್ಟಾರೆ ಇಲ್ಲಿ. ಮತ್ತೆ ಇಲ್ಲಿ ಪಾರ್ಕ್ ಸುಧಾರಣೆ ಏನು ಮಾಡೇ ಇಲ್ಲ. ಒಟ್ಟಿಗೆ ನಿಮ್ಗೆ ಹೇಳ್ಬೇಕಾದ್ರೆ ಎಷ್ಟು ಸಲ ರಿಕ್ವೆಸ್ಟ್ ಮಾಡಿದೆವು, ಇದ್ದ ಎಮ್ಎಲ್ಎ ಅವರಿಗೆ ಹೇಳಿದೆವು, ಯಾರು ಕೇಳಿಲ್ಲ. ಬರೀ ಹೇಳ್ತಾರೆ ಸುಮ್ಮನೆ ಅದ್ ಮಾಡಿ ಇದ್ ಮಾಡಿ ಅಂತ ಹೇಳಿ ಇದ್ರಾಗ ಪ್ರೆಸ್ ರಿಪೋರ್ಟ್ ಕೊಡ್ಲಕ್ಕೆ. ಸರಿ, ಇದಿಷ್ಟು ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಜಿಬಿಎ ಹೇಳುತ್ತೆ ಖಾಲಿ ಸೈಟ್ಗಳನ್ನ ಸ್ವಚ್ಛವಾಗಿಟ್ಕೊಳ್ಳಿ, ಇಲ್ಲವಾದ್ರೆ ನಿಮಗೆ ದಂಡವನ್ನ ವಿಧಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡುತ್ತೆ. ಆದ್ರೆ ತನ್ನ ಹಸ್ತಪದಿಯಲ್ಲಿ, ತನ್ನ ಆಡಳಿತದಲ್ಲಿ ತಾನೇ ಅದನ್ನ ಸ್ವಚ್ಛ ಮಾಡಬೇಕಾದಂತಹ ಪರಿಸ್ಥಿತಿ ಬಂದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಜಿಬಿಎ ಗೇಟ್ಗಳನ್ನ ಮಾತ್ರ ಹಾಕಿಕೊಳ್ತಾ ಇದೆ. ಗೇಟ್ಗಳನ್ನ ಹಾಕಿಕೊಂಡು ಅವುಗಳನ್ನ ಹೆಸರಿಗೆ ಮಾತ್ರ ಈ ಒಂದು ಪಾರ್ಕ್ ಇದೆ ಅನ್ನೋದನ್ನ ತೋರಿಸಿಕೊಳ್ಳುತ್ತೆ. ಆದ್ರೆ ಅವುಗಳನ್ನ ಸ್ವಚ್ಛತೆ
ಮಾಡದೇ ಇರುವಂತದ್ದು. ಇದರಿಂದಾಗಿ ಒಟ್ಟಿನಲ್ಲಿ ಜಿಬಿಎಯ ಈ ಒಂದು ನಿರ್ಧಾರ ಏನಿದೆ, ಈ ಒಂದು ನಿರ್ಧಾರ ಸಂಪೂರ್ಣವಾಗಿ ದ್ವಂದ್ವ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಖಾಲಿ ಸೈಟ್ ಹೊಂದಿರುವಂತಹ ಖಾಸಗಿ ಮಾಲೀಕರುಗಳಿಗೆ ದಂಡದ ಎಚ್ಚರಿಕೆಯನ್ನ ನೀಡಿದ್ರೆ, ಮತ್ತೊಂದು ಕಡೆಯಲ್ಲಿ ತಾವೇ ಸಾಕಿದ, ತಾವೇ ಬೆಳೆಸಿದ ಪಾರ್ಕ್ಗಳಾಗಿರ್ಬೋದು, ಲೇಔಟ್ಗಳಾಗಿರ್ಬೋದು, ಅವುಗಳಲ್ಲಿ ಖಾಲಿ ಜಾಗಗಳನ್ನ ಬಿಟ್ಟು ಅವುಗಳಲ್ಲಿ ಲೇಔಟ್ ನಿರ್ಮಾಣ ಆಗಬೇಕಾಗಿದ್ರೆ ಹಾಕಿದಂತಹ ತ್ಯಾಜ್ಯಗಳನ್ನ ಇನ್ನೂ ಕೂಡ ತೆರವು ಮಾಡದೆ ವಿಳಂಬ ನೀತಿಯನ್ನ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮತ್ತೆ ಲೇಔಟ್ನ ನಿವಾಸಿಗಳು ಪ್ರಶ್ನಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.